ಎಕ್ಸ್ಕ್ಯೂಸ್ ಮೀ. ಹಾಯ್. ಹಾಯ್. ಡಿಸ್ಟರ್ಬ್ ಮಾಡಿದ್ನಾ? ಬ್ಯುಸಿ ಇದ್ರಾ? ಇಲ್ಲ ಹೇಳಿ. ಈ ಮನೆ ಕೇರ್ ಟೇಕರ್ ಥರ ಅಲ್ವಾ ನೀವು? ಈ ಮನೆ ಎಲ್ಲ ವಿಷಯ ನಿಮ್ಗೆ ಗೊತ್ತಿರಬೇಕಲ್ವಾ? ನಮ್ಮ ಮನೆ ಅಂದಮೇಲೆ ಎಲ್ಲ ವಿಷಯನೂ ಗೊತ್ತಿರಬೇಕಲ್ವಾ? ಕೇಳಿದೇನು? ಇಂಡಿಯಾದಲ್ಲಿ ಮನೆ ಮಕ್ಕಳೇ ಮನೇಲಿರಲ್ಲ, ಅಂಥದ್ರಲ್ಲಿ ನೀವು ಮನೆ ಅಳಿಯಂದ್ರಾಗಿ ಮನೇಲಿದ್ದೀರಾ ಅಂದರೆ ಇಟ್ಸ್ ಕ್ವೈಟ್ ಸರ್ಪ್ರೈಸಿಂಗ್. ಆ್ಯಕ್ಚುಲಿ ನಾನು ಈ ಮನೆ ಅಳಿಯ ಅಂತಲೇ ಅಂದ್ಕೊಂಡಿಲ್ಲ. ಸೂರ್ಯ ಅಂಕಲ್ ಅಂತೂ ನೀವಿಲ್ಲದೆ ಈ ಮನೆನೇ ಇಲ್ಲ ಅಂತ ಹೇಳಿದ್ರು. ಮಾವ. ಆ್ಯಕ್ಚುಲಿ ನನಗೂ ಈ ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೇಳಿ ಪ್ಲೀಸ್. ನಾನು ನನ್ನ ಕೆಲಸನ ಶುರು ಮಾಡ್ಕೋಬೇಕು. ಅದಕ್ಕೆ ನೀವು ಮನೆಯವ್ರ ಬಗ್ಗೆ ಸ್ಮಾಲ್ ಡೀಟೇಲ್ಸ್ ಕೊಡೋಕ್ಕಾಗತ್ತಾ? ಅಂದರೆ ಅವ್ರ ಇಷ್ಟಗಳು, ಅವ್ರ ಪರ್ಸ್ನಾಲಿಟಿ, ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಖಂಡಿತ. ಆ್ಯಕ್ಚುಲಿ ನನಗೆ ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಇದೆ. ಏನು ಬೇಕಾದರೂ ಹೇಳ್ತೀನಿ, ಕೇಳಿ. ಒಂದು ನಿಮಿಷ ನಾನು ರೆಕಾರ್ಡಿಂಗ್ ಮಾಡ್ಕೋತೀನಿ ಪ್ಲೀಸ್. ಹಾಂ ಹೇಳಿ. ಆ್ಯಕ್ಚುಲಿ ಮನೆ ಅಂತಂದರೆ ಒಂದು ಸೊಸೈಟಿ ಥರ. ಇಲ್ಲಿ ನಾವಿಷ್ಟು ಜನ ಇದ್ದೀವಿ. ಬೇರೆ ಬೇರೆ ಮನಸ್ಸುಗಳು, ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಯೋಚನೆಗಳು ಎಲ್ಲವನ್ನು ಈ ಮನೆ ಹಿಡಿದಿಟ್ಟಿದೆ. ಎಲ್ಲರದು ಬೇರೆ ಬೇರೆ ಮನಸ್ಥಿತಿಗಳು, ಬೇರೆ ಬೇರೆ ಮಾತುಗಳು, ಡಿಫ್ರೆಂಟ್ ಆಫ್ ಒಪಿನಿಯನ್ಸು. ಆದರೂ ಎಲ್ಲರೂ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ನಗ್ತಾರೆ, ಒಟ್ಟಿಗೆ ಹೇಳ್ತಾರೆ, ಕೂತು ಕಷ್ಟ ಸುಖ ಮಾತಾಡ್ಕೋತಾರೆ, ಒಬ್ರಿಗೊಬ್ರು ಆಸರೆ ಆಗ್ತಾರೆ. ಆ್ಯಕ್ಚುಲಿ ಇದೆಲ್ಲ ಈ ಫೀಲ್ ಇದೆಯಲ್ಲ, ಯಾವುದು ಈ ಮನೆ, ಒಂದೇ ಮನೆ ಅನ್ನೋ ಫೀಲ್ ಇದೆಯಲ್ಲ, ಅದು ಈ ಥರದ್ದು ಕೂಡು ಕುಟುಂಬದಲ್ಲಿ ಮಾತ್ರ ಸಿಗೋದು. ನೀವು ಒಬ್ಬೊಬ್ಬರೇ ಎಲ್ಲಿ ಬೇಕಾದರೂ ಬದುಕ್ಬೋದು. ಬಟ್ ಆದರೆ ಈಗ ನಾನು ಒಬ್ಬನೇ ಅಲ್ಲ, ನನಗೋಸ್ಕರ ಒಂದು 4 ಜೀವ ಇದೆ, ಅವ್ರಿಗೋಸ್ಕರ ಬದುಕ್ತೀನಿ ನಾನು ಅಂದ್ಕೊಳ್ಳೋ ಫೀಲ್ ಇದೆಯಲ್ಲ, ಅದು ಸಿಗೋದು ಮನೇಲಿ ಮಾತ್ರ. ನೀವೆಲ್ಲೋ ಒಬ್ಬೊಬ್ಬರೇ ಇರ್ಬೋದು, ಬಟ್ ನಾವು ಬದುಕಿನಲ್ಲಿ ಏನೇನೋ ಘಟ್ಟಗಳು ಬರ್ತಾ ಇರುತ್ತೆ. ಅಲ್ಲಿ ನಾವು 4-6 ಜನಗಳ ಜೊತೆ ಡಿಸ್ಕಸ್ ಮಾಡ್ತೀವಿ, ನೆಕ್ಸ್ಟ್ ಒಂದು ನಿರ್ಧಾರ ತಗೋತೀವಿ, ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ? ಅದು ಆಗೋದು ಮನೇಲಿ ಮಾತ್ರ. ನಮ್ಮ ಮನೇಲಿ ಫಸ್ಟು ಅಜ್ಜಿ, ಗಾಯತ್ರಿ ಅಜ್ಜಿ. ತುಂಬ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಶಿ ಈಸ್ ಎ ಬಂಡಲ್ ಆಫ್ ಲಾಫ್. ಯಾವಾಗಲೂ ನಗ್ತಿರ್ತಾರೆ, ಆರಾಮಾಗಿರ್ತಾರೆ. ಆ್ಯಕ್ಚುಲಿ ಅವರ ಹಸ್ಬೆಂಡ್ ಹೋಗ್ಬಿಟ್ರು. ಆವಾಗ ಸ್ವಲ್ಪ ದಿವಸ ಆಶ್ರಮಕ್ಕೆ ಹೋಗಿ ಬಂದರು ಅವರು. ಅವಾಗಿಂದ ತುಂಬ ಕಾಮ್, ಕ್ವೈಟ್, ಆರಾಮಾಗಿರ್ತಾರೆ ಅವರು. ಅವ್ರದ್ದು ದಿನ ಹೇಗೆ ಶುರು ಆಗುತ್ತೆ ಗೊತ್ತಾ ನಿಮಗೆ? ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು, ರಾತ್ರಿ ಊಟಕ್ಕೆ ಏನು ಮಾಡಬೇಕು, ಯಾರಿಗೆ ತಲೆನೋವು, ಯಾರಿಗೆ ಜ್ವರ, ಯಾರು ಆಫೀಸಿಂದ ಲೇಟಾಗಿ ಬರ್ತಾರೆ, ಅವ್ರಿಗೆ ಎಕ್ಸ್ಟ್ರಾ ಡಬ್ಬಿ ಕಟ್ಟಬೇಕು, ಬರೀ ಇದೆ. ಇಷ್ಟರಲ್ಲಿ ಅವ್ರ ದಿನನೇ ಕಳೆದೋಗ್ಬಿಡುತ್ತೆ. ಅವ್ರಿಗೊಂದು ಚೂರು ಬೇಜಾರಿಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?